energetic students, welcome you all to PW Kannada 9th and 10th channel ಹಾಗೂ most important question series from atoms and molecules chapter. ಶುರು ಮಾಡೋಣವಾ? All set. The very first question is about hydrogen oxygen combine ಆಗಿ water form ಆಗಬೇಕು ಅಂದ್ರೆ the ratio of hydrogen ಅಂದ್ರೆ 1 gram of hydrogen ಗೆ minimum 8 grams of oxygen ಬೇಕು. 1 gram of hydrogen ಗೆ 8 grams of oxygen ಬೇಕು to form water molecule. ಹಾಗಾದ್ರೆ 3 grams of hydrogen, let's read the question. What mass of oxygen would be required? ಎಷ್ಟು ಆಕ್ಸಿಜನ್ ಬೇಕು ಇಫ್ ವಿ ಟೇಕ್ 3 grams of hydrogen to completely react? ಹಾಗಾದ್ರೆ ಏನು ಮಾಡ್ತೀರಾ ನೀವು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. 8 multiplied by 3 is equal to 24 grams. 8 multiplied by 3 is equal to 24 grams. So ಇಷ್ಟು ಆಕ್ಸಿಜನ್ ಬೇಕಾಗುತ್ತೆ in order to completely react 3 grams of hydrogen. The answer is 24 gram. ಅರ್ಥ ಆಯ್ತಾ? Next question. Mass can neither be created nor be not destroyed ಅಂತ ಹೇಳುವಂಥದ್ದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಹೌದಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಗೂ ಕೂಡ ಡಾಲ್ಟನ್ದು ಯಾವ ಪಾಸ್ಟುಲೇಟಿಗೆ ಕನೆಕ್ಷನ್ ಇದೆ ಅಂತ ಹೇಳಿ. ಸೊ ವಿಚ್ ಪಾಸ್ಟುಲೇಟ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇಸ್ ದ ರಿಸಲ್ಟ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಓಕೆ, ಏನು ಹೇಳ್ಬೋದು? ಆಟಮ್ಸ್ ಆರ್ ಇಂಡಿವಿಸಿಬಲ್ ಪಾರ್ಟಿಕಲ್ ವಿಚ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ನಾಟ್ ಡೆಸ್ಟ್ರಾಯ್ಡ್ ಅಂತ ಹಾಗೋಣ. Which cannot be created nor destroyed in a chemical reaction. So ಇಲ್ಲಿಂದ ನಮಗೆ law of conservation of mass ಸಿಗುತ್ತೆ ಅಲ್ವಾ? Mass can either be created nor destroyed in a chemical reaction ಅಂತ ಹೇಳಿ. Next, define the atomic mass unit. So ಒಂದು mass unit ಅಂತ ಹೇಳಿದ್ರೇನು? It is equivalent to 1/12 the mass of carbon 12 atoms. ಕಾರ್ಬನ್ ನಲ್ಲಿ ನ್ಯೂಕ್ಲಿಯಸ್ ನಲ್ಲಿ 6 ಪ್ರೋಟಾನ್ ಮತ್ತೆ 6 ನ್ಯೂಟ್ರಾನ್ಸ್ ಇದ್ದಾರೆ. ಸೊ ಟೋಟಲ್ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟಾಯ್ತು ಮಕ್ಕಳೇ? ಅಟಾಮಿಕ್ ಮಾಸ್ ಆಫ್ ಕಾರ್ಬನ್, atomic mass and atomic weight both are different. Anyways, 12. So ಇವಾಗ 12 ನಲ್ಲಿ imagine that I'm keeping 12 chocolates. 1 2 3 4 5 6 7 8 9 10 11 12. 12 pieces ನಲ್ಲಿ I take one piece and I compare the mass of this one piece out of this 12 pieces. So one mass of one chocolate out of 12 chocolate, ಆಯ್ತಾ? that is called as atomic mass unit. ಅದನ್ನೇ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳುವಂಥದ್ದು. ಸೊ 1 atomic mass unit is equal to 1/12 of 12ರ ಒಂದು ಭಾಗ. 12 ಚಾಕ್ಲೇಟ್ಸ್ ನಲ್ಲಿ ಒಂದು ಚಾಕ್ಲೇಟ್ ಅಥವಾ 12 ಪಾರ್ಟಿಕಲ್ಸ್ ನಲ್ಲಿ ಒಂದು ಪಾರ್ಟಿಕಲ್. ಸೊ ಇಟ್ ಇಸ್ ಅ ಮಾಸ್ ಆಫ್ ಎಕ್ಸಾಕ್ಟ್ಲಿ, ಇಟ್ ಇಸ್ ಆಕ್ಚುಲಿ ದ ನಾಟ್ ಎಕ್ಸಾಕ್ಟ್ಲಿ, ಇಟ್ ಇಸ್ ದಿ ಮಾಸ್ ಆಫ್ 1/12 the mass of one atom of carbon 12. ಸೊ ಒಂದು ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಇದು 12ರ ಒಂದು ಭಾಗವನ್ನ ಅಟಾಮಿಕ್ ಮಾಸ್ ಅಂತ ಹೇಳಿ ಕರೆಯುವಂಥದ್ದು. ಅರ್ಥ ಆಯ್ತಾ? ಸೊ ಇಟ್ ಇಸ್ ಅ ಮಾಸ್ ಆಫ್ 1/12 ದ ಮಾಸ್ ಆಫ್ one atom of carbon 12 isotope. Mass of 1 out of 12 of one atom of ಕಾರ್ಬನ್ 12. ಯಾಕೆಂದರೆ ಕಾರ್ಬನ್ಗೆ ಡಿಫ್ರೆಂಟ್ ಆಟಮ್ಸ್ ಇದೆ. ಕಾರ್ಬನ್ 13 ಇದೆ, ಕಾರ್ಬನ್ 14 ಇದೆ. ಡಿಫ್ರೆಂಟ್ ನ್ಯೂಟ್ರಾನ್ಸ್ ಮೇಲೆ ಮಾಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಹೌದಾ? ಆಲ್ ಸೆಟ್. ನೆಕ್ಸ್ಟ್ ನೋಡೋಣ. ಕ್ವೆಶ್ಚನ್ ನಂಬರ್ 4. ರೈಟ್ ಡೌನ್ ದ ಫಾರ್ಮುಲಾ. ಸೋಡಿಯಂ ಆಕ್ಸೈಡ್, Na2O, ಅಲ್ಯೂಮಿನಿಯಂ ಕ್ಲೋರೈಡ್ Al3+, Cl-, ಆಯ್ತಾ? ಚಾರ್ಜ್ ಕ್ರಾಸ್ ಮಾಡ್ತೀರಾ, 3 ಇಲ್ಲಿ ಬರುತ್ತೆ, 1 ಆಚೆ ಹೋಗುತ್ತೆ. ಸೊ AlCl3 ಆಯ್ತು. ಸೋಡಿಯಂ ಸಲ್ಫೇಟ್, ಸೋಡಿಯಂ is Na2+, sulfate is SO4 2-. So you will be writing now Na2, sorry, sodium is Na2+, sodium is just plus. So 2 ಇಲ್ಲಿಗೆ ಬರುತ್ತೆ, 1 ಈಚೆಗೆ ಹೋಗುತ್ತೆ. ಸಿ ವೆನ್ ಯು ಹ್ಯಾವ್ ಪಾಲಿ ಆಟಮ್ ಅಂದರೆ ಸಲ್ಫರ್ 4 ಆಕ್ಸಿಜನ್ ಒಂದಕ್ಕಿಂತ ಜಾಸ್ತಿ ಆಟಮ್ ಪಾಲಿ ಆಟಮ್ಸ್ ಇರಬೇಕಾದ್ರೆ ಇದಕ್ಕೇನಾದರೂ ಚಾರ್ಜ್ ಬಂತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ 3. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಸಲ್ಫೇಟ್ ನೋಡಿ, ಅಲ್ಯೂಮಿನಿಯಂ ಇಸ್ +3, ಸಲ್ಫೇಟ್ ಅಯಾನ್ ಅಂತ ಹೇಳುವಂಥದ್ದೇನು 2-. ಇವಾಗ ಅಲ್ಯೂಮಿನಿಯಂ ಇಸ್ ಅ ಸಿಂಗಲ್ ಎಲಿಮೆಂಟ್, ಹಾಗಾಗಿ ಯು ಕ್ಯಾನ್ ಕ್ರಾಸ್ ದ ಚಾರ್ಜ್ ಆಸ್ Al2. ಆಯ್ತಾ?
ಎಸ್ಸಿಗೂ ಓಗೂ 4 ಆಕ್ಸಿಜನ್ಗೆ ಈಗ 3 ಬರುತ್ತೆ. ಸೊ ಯು ಶುಡ್ ಫಸ್ಟ್ ಪುಟ್ ದ ಬ್ರಾಕೆಟ್, ರೈಟ್ ಎಸ್, ರೈಟ್ 4, ಕ್ಲೋಸ್ ದ ಬ್ರಾಕೆಟ್, ದೆನ್ ರೈಟ್ 3. ಸೊ ದಿಸ್ ಬಿಕಮ್ಸ್ Al2 SO4 thrice aluminum sulfate. Okay, next question. Magnesium hydroxide, MgOH whole twice. Magnesium hydroxide. All set. Next, while writing the formula of the compound, valency of atoms or group are written along with your formula and then exchanged. ಇಲ್ಲೇನು ನಾವು ಬರಿಬೇಕಾದ್ರೆ ವ್ಯಾಲೆನ್ಸಿ ಆಫ್ ದಿ ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್, ನೋಡಿ ಗ್ರೂಪ್ ಆಫ್ ವ್ಯಾಲೆನ್ಸಿ, ಈ ಗ್ರೂಪ್ ಆಫ್ ಆಟಮ್ದು ವ್ಯಾಲೆನ್ಸಿ 2 ನೆಗೆಟಿವ್ ಬರ್ದು ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡ್ತೀವಿ. ಹೀಗೆ ಕೆಮಿಕಲ್ ಫಾರ್ಮುಲಾ ಬರೆಯುವಂಥದ್ದು. ಸೊ ನನಗೆ ಕಾನ್ಫಿಡೆನ್ಸ್ ಇದೆ ಮೆಗ್ನೀಷಿಯಂ ಅಂದರೆ 2+. ಈಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಹೇಗೆ ಬರೆಯೋದು? ಮೆಗ್ನೀಷಿಯಂ ಅಂತ ಹೇಳಿದ್ರೆ 2+, ಹೈಡ್ರಾಕ್ಸೈಡ್ ಅಂದರೆ OHಗೆ -1 ಚಾರ್ಜ್, ಅದನ್ನ ಇಂಟರ್ಚೇಂಜ್ ಮಾಡಬೇಕು ಅಂದರೆ MgOH whole twice. ಈಗ ನಿಮ್ಮ ಥರ ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೂ ಕೂಡ ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತಾ? ನಿಮ್ಮ ಥರನೇ ನಾನೇನು ಮಾಡ್ತಿದ್ದೆ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಯಾತಕ್ಕೆ ಮೆಗ್ನೀಷಿಯಂ 2+ ಅಂತ ಹೇಳಿ ನಮಗೆ ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಗೊತ್ತಿದೆ. ಕಂಬೈನಿಂಗ್ ಕೆಪಾಸಿಟಿ ನಾವು ಕಲ್ತಿದ್ದೀವಿ. ಇನ್ ಆರ್ಡರ್ ಟು ಅಟೈನ್ ದಿ ಆಕ್ಟೇಟ್ ಕಾನ್ಫಿಗರೇಷನ್ ಮೆಗ್ನೀಷಿಯಂ ವಿಲ್ ಲೂಸ್ 2 electron. ಹೌದಾ? So it is a metal. Metal will always lose electron. When they lose electron, they get what charge? 2 positive charge. Correct? Hagagi, note down all these points. Write down the names of the compound represented by following formula. Idenidu? Al anta idre aluminium sulfate. Aluminium sulfate. C anta helidre ಏನು ಮಕ್ಕಳೇ? Calcium. ಕ್ಯಾಲ್ಶಿಯಂ. Cl ಅಂತ ಹೇಳಿದ್ರೆ ಕ್ಲೋರೈಡ್, ಕ್ಯಾಲ್ಶಿಯಂ ಕ್ಲೋರೈಡ್. K2SO4 ನಲ್ಲಿ K ಅಂತ ಹೇಳಿದ್ರೆ ಏನು? K ಅಂತ ಹೇಳಿದ್ರೆ ಲ್ಯಾಟಿನ್ ನಲ್ಲಿ ಕೇಲಿಯಂ. ಆದ್ರೆ ಇಂಗ್ಲಿಷ್ ನಲ್ಲಿ ಇದೇನಾಯ್ತು? ಕೇಲಿಯಂ ಅನ್ನ ಪೊಟ್ಯಾಷಿಯಂ, ಪೊಟ್ಯಾಷಿಯಂ ಅಂತ ಹೇಳ್ತೇವೆ. ಸೊ ವಿ ಕಾಲ್ ದಿಸ್ ಆಸ್ ಪೊಟ್ಯಾಷಿಯಂ ಮತ್ತೆ ಸಲ್ಫೇಟ್. ಪೊಟ್ಯಾಷಿಯಂ ಸಲ್ಫೇಟ್. KNO3, K ಪಾರ್ಟ್ ಏನು? ಪೊಟ್ಯಾಷಿಯಂ, ಪೊಟ್ಯಾಷಿಯಂ. NO3 ಪಾರ್ಟ್ ಅನ್ನ ನೈಟ್ರೇಟ್, ನೈಟ್ರೇಟ್. KNO3. ಸಪೋಸ್ ಅಲ್ಲಿ KNO2 ಇದ್ರೆ ಏನ್ ಮಾಡ್ತಿದ್ರಿ ನೋಡಿ? KNO2 ಇದಿದ್ರೆ ಇದು ಪೊಟ್ಯಾಷಿಯಂ ಹಾಗೆ ಇರ್ತಿತ್ತು, ಇಲ್ಲಿ ಏನು ಚೇಂಜಸ್ ಇಲ್ಲ. ಹೌದಾ? ಪೊಟ್ಯಾಷಿಯಂ ಹಾಗೆ ಇರ್ತಿತ್ತೆ. NO2 ಅನ್ನ ನಾವೇನು ಅಂತ ಹೇಳಿ ಕರಿತಿದ್ವಿ? ನೈಟ್ರೈಟ್. ಪೊಟ್ಯಾಷಿಯಂ ನೈಟ್ರೈಟ್. ನೋಡಿ, ನೈಟ್ರೈಟ್ ಅಂದ್ರೆ ಒಂದು ಆಕ್ಸಿಜನ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೈಟ್ರೇಟ್ ಏನಾಯ್ತು? ನೈಟ್ರೈಟ್ ಆಯ್ತು. ಸೊ ನೈಟ್ರೈಟ್ ಅಯಾನ್ ಅಂತ ಹೇಳಿದ್ರೆ ಯಾವುದು? NO2-. ನೈಟ್ರೇಟ್ ಅಯಾನ್ ಅಂತ ಹೇಳಿದ್ರೆ ಯಾವುದು? NO3-. NO3- ಅನ್ನ ನಾವು ಟ್ರೇಟ್, ನೈಟ್ರೇಟ್ ಅಂತ ಹೇಳ್ತೀವಿ. NO2- ಅನ್ನ ನೈಟ್ರೈಟ್ ಅಂತ ಹೇಳ್ತೀವಿ. ನೈಟ್ರೇಟ್, ನೈಟ್ರೈಟ್. ಕ್ಲಿಯರ್ ಆಯ್ತಾ? ಲಾಸ್ಟ್ ಕಂಪೌಂಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ ಮಕ್ಕಳೇ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್. CO3 ಅಂತ ಹೇಳಿದ್ರೆ ಕಾರ್ಬೋನೇಟ್ ಅಯಾನ್. ಅಯಾನ್ ಚಾರ್ಜ್ ಏನು? CO3 2- ಅಲ್ವಾ? ಕಾರ್ಬೋನೇಟ್ ಇದು. ಕ್ವೆಶ್ಚನ್ ನಂಬರ್ 5 ಕ್ಲಿಯರ್ ಆಯ್ತಾ? 6 ಹೋಗೋಣ. ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ H2, C2, CO2, CH4, C2H6, C2H4, NH3, CH3OH. ಮಾಡೋಣ. H2 ಅಂತ ಹೇಳಿದ್ರೆ ಹೈಡ್ರೋಜನ್. ಹೇಗೆ ಮಾಡ್ತೀರಾ? ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಂಟು ನಂಬರ್ ಆಫ್ ಆಟಮ್ಸ್. ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1. ದಿಸ್ ಯು ಶುಡ್ ರಿಮೆಂಬರ್. ಯಾಕೆ ಮಾಸ್ ಇಸ್ 1? ಬಿಕಾಸ್ ಇನ್ಸೈಡ್ ದಿ ಆಟಮ್ ಆಫ್ ಹೈಡ್ರೋಜನ್ ದೆರ್ ಇಸ್ ಅ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಒಳಗಡೆ ಹೈಡ್ರೋಜನ್ಗೆ ಬರೀ ಒಂದು ಪ್ರೋಟಾನ್ ಅಷ್ಟೇ, ನ್ಯೂಟ್ರಾನ್ ಇಲ್ಲ. ಅದೇ ಇದು ನೀವು ಇದ್ರದ್ದು ಐಸೋಟೋಪ್ ತಗೊಳ್ತೀರಾ ಅಂತ ಹೇಳಿ ಅನ್ಕೊಳ್ಳಿ, ಡ್ಯೂಟೀರಿಯಂ. ಇಲ್ಲೇನಾಯ್ತು? ನ್ಯೂಕ್ಲಿಯಸ್ ಒಳಗಡೆ ಒಂದು ಪ್ರೋಟಾನ್ ಮತ್ತೆ ಒಂದು ನ್ಯೂಟ್ರಾನ್ ಇದೆ. ಹಾಗಾಗಿ ಡ್ಯೂಟೀರಿಯಂ ಅಂತ ಹೇಳುವಂಥದ್ದು ಇಸ್ ನಥಿಂಗ್ ಬಟ್ ಹೈಡ್ರೋಜನ್ ಆಟಮ್, ಬಟ್ ಹೈಯರ್ ವೇಟ್ ಇದೆ. ಸೊ ವೇಟ್ ಇಸ್ ಈಕ್ವಲ್ ಟು 2. ಪ್ರೋಟಿಯಂ ಅಂತ ಹೇಳಿದ್ರೆ ನಾರ್ಮಲ್ ಹೈಡ್ರೋಜನ್. ಪ್ರೋಟಿಯಂ ಇಸ್ ನಾರ್ಮಲ್ ಹೈಡ್ರೋಜನ್ ವಿತ್ ದ ಮಾಸ್ ಇಸ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಾ? ಸರಿ, ಇಬ್ಬರಿಗೂ ಕೂಡ ಅಟಾಮಿಕ್ ನಂಬರ್ ಸೇಮೇ ಇರುತ್ತೆ. ಸೊ ಅಟಾಮಿಕ್ ಮಾಸ್ ಅನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಅಟ್ಲೀಸ್ಟ್
20. ಈಗ atomic mass of hydrogen is 1. There are 2 hydrogen atoms in this molecule. So 1 into 2 is 2. ಆಕ್ಸಿಜನ್ ಬಂದಾಗ ಆಕ್ಸಿಜನ್ ಒಂದು ಆಟಮ್ದು ಮಾಸ್ ಎಷ್ಟು 16. ಹೌ ಮೆನಿ ಆಟಮ್ಸ್ ಆರ್ ದೇರ್? ಒಂದು ಆಕ್ಸಿಜನ್ ಇಸ್ ಈಕ್ವಲ್ ಟು 16. ದೇರ್ ಆರ್ 2 ಆಕ್ಸಿಜನ್ ಆಟಮ್ಸ್, ಸೊ 32 ಇಸ್ ದ ಮಾಸ್ ನಂಬರ್ ಆಫ್ ಅಟಾಮಿಕ್ ಮಾಸ್ ವ್ಯಾಲ್ಯೂ ಅಥವಾ ಅಟಾಮಿಕ್ ಮಾಸ್ ನಂಬರ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್. ನೆಕ್ಸ್ಟ್ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಲೋರಿನ್. ಮಾಲಿಕ್ಯುಲರ್ ಮಾಸ್ ಆಫ್ ಕ್ಲೋರಿನ್ ಅಲ್ಲಿ ಏನಿದೆ? ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಇಂಟು 2. ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಎಷ್ಟು? 35.5 multiplied by 2. ಯಾಕೆ ಇದು ಫ್ರಾಕ್ಷನಲ್ ಆಯಿತು? ಬಿಕಾಸ್ ಕ್ಲೋರಿನ್ ಎಕ್ಸಿಸ್ಟ್ ಇನ್ ಮೆನಿ ಐಸೋಟೋಪ್, ಮೇಜರ್ಲಿ 35, 37 ಅಂತ ಹೇಳುವಂತಹ ಐಸೋಟೋಪ್ ಆಯ್ತಾ. 35, 37 ಮಾಸ್ ಇರುವಂಥ ಡಿಫ್ರೆಂಟ್ ಆಟಮ್ಸ್. ಅಂದರೆ ಕ್ಲೋರಿನ್ ಅಂತ ಹೇಳುವ ಚಾಕ್ಲೇಟ್ ಬಾಕ್ಸ್ನಲ್ಲಿ ಯಾವುದೋ ಒಂದು ಚಾಕ್ಲೇಟಿಗೆ ಸ್ವಲ್ಪ ಜಾಸ್ತಿ ಸೈಜ್ ಇದೆ. ಯೂಶಲಿ ಒಂದು ಚಾಕ್ಲೇಟ್ ಬಾಕ್ಸ್ನಲ್ಲಿ ಎಲ್ಲ ಚಾಕ್ಲೇಟ್ ಸೈಜ್ಗಳು ಕೂಡ ಐಡೆಂಟಿಕಲ್ ಆಗಿರಬೇಕು. ಅಂಡ್ ವಿ ಕಾಲ್ ದೆಮ್ ಆಸ್ ಆಟಮ್ಸ್. ಬಟ್ ದೇರ್ ಆರ್ 2 chocolates or 3 chocolates which are actually having heavy size and you call them as isotope. ಆ ಥರದ್ದು 2 ಡಿಫ್ರೆಂಟ್ ಆಗಿರೋದಿದೆ. ಸೊ ಅವುಗಳ ಅಬಂಡೆನ್ಸಿಯನ್ನು, ಅವುಗಳು ಎಷ್ಟಿದೆ, ಒಂದು 100 ಗ್ರಾಮ್ ಸ್ಯಾಂಪಲ್ನಲ್ಲಿ 35 ಎಷ್ಟಿದೆ, ಮತ್ತು ಕ್ಲೋರಿನ್ 37 ಆಟಮ್ಗಳು ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ರೇಷಿಯೋಗೆ ಈ ಒಂದು ಅಟಾಮಿಕ್ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಆವ್ರೇಜ್ ಅಟಾಮಿಕ್ಸ್ ಮಾಸ್ ಸಿಗುತ್ತೆ. ನಾನು ಇದನ್ನ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಸ್ಟ್ರಕ್ಚರ್ ಆಫ್ ಆಟಮ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೌದಾ? ಕಲ್ತಿದ್ದೀರಲ್ವಾ ನೀವು ಕೂಡ? ನಾನು ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ತಗೊಂಡು ಡಿಫ್ರೆಂಟ್ ಎಕ್ಸಾಂಪಲ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಅದರದ್ದು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಪ್ಲೇ ಲಿಸ್ಟ್ನಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ ವಿಡಿಯೋದಲ್ಲಿ ನೀವು ಹೊಡೆದು ನೋಡ್ಬೋದು. ಆವ್ರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತೇಳಿ ಲಾಸ್ಟ್ ಪಾರ್ಟ್ನಲ್ಲಿ ಬರುತ್ತೆ ಅದು. ಓಕೆ, ಆಲ್ ಸೆಟ್. ಸೊ ಇವಾಗ ನಮಗೇನು ಬೇಕು? ಆವ್ರೇಜ್ ಅಟಾಮಿಕ್ ಮಾಸ್ ಬೇಡ, ಜಸ್ಟ್ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಲೋರಿನ್. ಕ್ಲೋರಿನ್ ಅಂತ ಹೇಳೋದು ಎರಡು ಆಟಮ್ದು ಮಾಲಿಕ್ಯೂಲ್ ಅದು. ಸೊ ಅಲ್ಲಿ ಎಷ್ಟು ಬಂತು? 35 into 35 plus 35 ಎಷ್ಟು ಮಕ್ಕಳೇ? 70. 0.5 ಅಂತ ಹೇಳಿದ್ರೆ ಎಷ್ಟಾಯಿತು ಮಕ್ಕಳೇ? 71 ಯೂನಿಫೈಡ್ ಮಾಸ್. 71 ಯೂನಿಫೈಡ್ ಮಾಸ್. ಆಲ್ ಸೆಟ್. ನಮ್ಗೆ ಇವಾಗ ಎಲ್ಲ ಮುಗಿಲಿಲ್ಲ. ವಿ ಕ್ಯಾಲ್ಕುಲೇಟೆಡ್ ಹೈಡ್ರೋಜನ್, ಕ್ಲೋರಿನ್, ಆಮೇಲೆ ಯಾವುದಪ್ಪ? ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡಿದ್ವಾ? ಹೌದು. ಇನ್ನು ನಮಗೆ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಡೋಣವಾ? ಕಾರ್ಬನ್ ಡೈಆಕ್ಸೈಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬನ್ 12 ಎಷ್ಟು ಆಟಮ್ ಇದೆ? ಫಸ್ಟಿಗೆ ಎಷ್ಟು ಆಟಮ್ ಇದೆ ನೋಡ್ಕೊಳ್ಳಿ ಮಕ್ಕಳೇ. ಒಂದು ಆಟಮ್ ಇದೆ ಇಂಟು ಮಾಸ್ ಆಫ್ ಕಾರ್ಬನ್ ಇಸ್ 12. ಆಕ್ಸಿಜನ್ ನೋಡಿ ಎಷ್ಟು ಆಟಮ್ ಇದೆ ಮಕ್ಕಳೇ? 2 ಇದೆ ಇಂಟು ಆಕ್ಸಿಜನ್ ಮಾಸ್ ಇಸ್ ಈಕ್ವಲ್ ಟು 16. ಸೊ 12 ಪ್ಲಸ್ 32 ಇಸ್ ಈಕ್ವಲ್ ಟು ಎಷ್ಟಾಯಿತು ಮಕ್ಕಳೇ? 2 + 2 4, 3 + 1 4, 44 ಗ್ರಾಮ್ ಆಯಿತು. ವಾಟ್ ಇಸ್ ದಿ ಅಟಾಮಿಕ್ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್? ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಈಕ್ವಲ್ ಟು 44. ಕರೆಕ್ಟಾ? ನೆಕ್ಸ್ಟ್ ಇನ್ಯಾವುದು ಇದೆ? ಯಾವ್ದಾದ್ರು ಬಿಟ್ಟಿದ್ದೀವ ನಾವು? ಎಸ್, ಲಾಟ್ ಆಫ್ ಥಿಂಗ್ಸ್. CH4 ಮೀಥೇನ್ ಇದೆ, ಈಥೇನ್ ಕೂಡ ಇದೆ, ಇಥೈನ್ ಕೂಡ ಇದೆ. ಸೊ CH4 ಅಂತ ಹೇಳಿದ್ರೆ ಇದಕ್ಕೊಂದು ನೇಮ್ ಇದೆ. ಇದನ್ನ ಮೀಥೇನ್ ಅಂತ ಹೇಳಿ ಕರಿತೀವಿ. ನ್ಯಾಚುರಲ್ ಗ್ಯಾಸ್ ಇದು, ಮೇಜರ್ ಕಾಂಪೊನೆಂಟ್ ಇದು. ಕಾರ್ಬನ್ ಎಷ್ಟು ಆಟಮ್ ಇದೆ? 1. ಕಾರ್ಬನ್ ವ್ಯಾಲ್ಯೂ ಎಷ್ಟು? 12. ಹೈಡ್ರೋಜನ್ ಎಷ್ಟು ಆಟಮ್ ಇದೆ? 4. ವಾಟ್ ಇಸ್ ದ ಮಾಸ್ ಆಫ್ 1 ಹೈಡ್ರೋಜನ್? 1. ಸೊ 12 into 12, 4 into 1 is 4 is equal to 16U. 16U ಅಂತ ಹೇಳಿದ್ರೆ ಈ ಒಂದು ಮಾಲಿಕ್ಯೂಲ್ದು ವೆಯ್ಟ್. ಇಲ್ಲೂ ಕೂಡ ಅಷ್ಟೇ, ನಾನು 44 ಗ್ರಾಮ್ಸ್ ಅಂತ ಹೇಳಿ ಬರೆದ್ರೆ ದ್ಯಾಟ್ ಇಸ್ ಈಕ್ವಲೆಂಟ್ ಟು ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್. ಅದು ನಿಮಗಿಲ್ಲ. ಒಂದು ಮಾಲಿಕ್ಯೂಲ್ ಇದು ವೆಯ್ಟನ್ನು ನಾನು ಯೂನಿಫೈಡ್ ಮಾಸ್ನಲ್ಲಿ ಬರಿಬೇಕು. ಅಟಾಮಿಕ್ ಮಾಸ್ ಯೂನಿಟನ್ನೇ ಈಗ ನಾನು ಯೂನಿಫೈಡ್ ಮಾಸ್ ಅಂತ ಹೇಳಿ ಕರೆಯುವಂಥದ್ದು. ಹೌದಾ? ನೆಕ್ಸ್ಟ್ಗೆ ಇಥೈನ್ ಮಾಲಿಕ್ಯೂಲ್ ನೋಡೋಣವಾ? ಈಥೇನ್ ಆ್ಯಂಡ್ ಇಥೈನ್ ಮಾಲಿಕ್ಯೂಲ್ಸ್ ನೋಡೋಣವಾ? ಎಸ್. ಸೊ ದಿಸ್ ಇಸ್ ಮೀಥೇನ್ ಆಯ್ತಲ್ವಾ? C2H6 ಅಂತ ಹೇಳಿದರೆ 2 ಕಾರ್ಬನ್ 6 ಹೈಡ್ರೋಜನ್ ಅಂತ ಹೇಳಿದರೆ ಇದನ್ನು ಈಥೇನ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಇಲ್ಲಿ ನೋಡಿ ಎಷ್ಟು ಕಾರ್ಬನ್ ಇದೆ? 2. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ಕಾರ್ಬನ್? 12. ಎಷ್ಟು ಹೈಡ್ರೋಜನ್ ಇದೆ? 6. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ಹೈಡ್ರೋಜನ್? 1. ಸೊ 12 2s ಎಷ್ಟು? 24. 6 is equal to 30 mu. ಕ್ಲಿಯರಾ? ನೆಕ್ಸ್ಟ್ C2H4 ಇದೆ. C2H4 ಇದನ್ನ ಈಥೀನ್ ಅಂತ ಹೇಳ್ತೀವಿ. ಈಥೀನ್. ಕಾರ್ಬನ್ ಎಷ್ಟಿದೆ ಇಲ್ಲಿ? 2. ಎಷ್ಟು ಒಂದು ಆಟಮ್ ಕಾರ್ಬನ್ ವೆಯ್ಟ್? 12. 4 ಹೈಡ್ರೋಜನ್ ಇದೆ ಇಂಟು 1. ಸೊ 12 2s 24 ಪ್ಲಸ್ 4 is equal to 40. 28 ಯೂನಿಫೈಡ್ ಮಾಸ್. 28 ಯೂನಿಫೈಡ್ ಮಾಸ್. ಕ್ಲಿಯರ್ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಮೇಡಮ್ ಈಥೇನ್ ಎಲ್ಲ ಬೇಡ ಮೇಡಮ್ ನಮಗೆ ಅಂತ ಹೇಳಿದ್ರೆ ಓಕೆ, ಬೇಡ. ಆಲ್ಕೋಹಾಲ್ ತಗೊಳ್ಳೋಣ. ಸಿಂಪ್ಲೆಸ್ಟ್ ಪಾಯ್ಸನಸ್ ಆಲ್ಕೋಹಾಲ್ ಇದು CH3OH ಅಂತ ಹೇಳಿ.
ಇದನ್ನು ನೆನ್ಪಿಟ್ಕೊಳ್ಳಿ, CH3OH. ಸುಮ್ಮನೆ ನಿಮ್ಮ ಬ್ರೈನಿಗೆ ಒಂದು ಏನು ಮಾಡ್ತೀರಾ ನೀವು, ಒಂದು ವರ್ಕ್ ಕೊಡುವಂಥದ್ದು ಅಲ್ವಾ. ಇಲ್ಲಿ ಕಾರ್ಬನ್ ಎಷ್ಟಿದೆ, ದಿರ್ ಇಸ್ 1 ಕಾರ್ಬನ್. ವಾಟ್ ಇಸ್ ದ ವೇಟ್ ಆಫ್ 1 ಕಾರ್ಬನ್? 12. ಹೈಡ್ರೋಜನ್ ಎಷ್ಟಿದೆ? 3 ಹೈಡ್ರೋಜನ್ ಇದೆ. ಒಂದು ಹೈಡ್ರೋಜನ್ ವೇಟ್ ಎಷ್ಟು? 1. ಆಕ್ಸಿಜನ್ ಎಷ್ಟಿದೆ? 1. ಒಂದು ಆಕ್ಸಿಜನ್ ವೇಟ್ ಎಷ್ಟು? 16. ಅಗೇನ್ ಹೈಡ್ರೋಜನ್ ನೀವು ಇಲ್ಲೇ ಇನ್ಕ್ಲೂಡ್ ಮಾಡ್ಬೋದಿತ್ತಲ್ಲ ಮಕ್ಕಳೇ, 4 ಹೈಡ್ರೋಜನ್ ಇಂಟು 1 ಅಂತ ಹೇಳಿ ಈ ಹೈಡ್ರೋಜನ್ ಇಲ್ಲೂ ಜೊತೆಗೆ ಸೇರಿಸ್ಕೊಂಡು, ಹೌದಾ. ಈಗ 12 ಪ್ಲಸ್ 4 ಪ್ಲಸ್ 16 ಇಸ್ ಈಕ್ವಲ್ ಟು ಎಷ್ಟಾಯಿತು? 16 ಪ್ಲಸ್ 4 20, 20 ಪ್ಲಸ್ 10 30, 32 ಯುನಿಫೈಡ್ ಮಾಸ್ ಆಯಿತು, ಹೌದಾ. ಎಸ್, ಅಮೋನಿಯಾ ನೋಡ್ಕೊಂಡ್ಬಿಡೋಣವಾ. NH3 ಅನ್ನು ನೋಡ್ಕೊಂಡ್ಬಿಟ್ರೆ ನಮ್ಮದು ಮೇಜರ್ ಪಾರ್ಟ್ ಏನಾಯಿತು, ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. NH3 ಮಾಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನೈಟ್ರೋಜನ್ ಒಂದು ಆಟಮ್ ಇದೆ, ನಂಬರ್ ಆಫ್ ಆಟಮ್ ಇಸ್ 1. ನೈಟ್ರೋಜನ್ ಅಂತ ಹೇಳಿದ್ರೆ 7 ಪ್ಲಸ್ 7 14 ಇಸ್ ದ ಅಟಾಮಿಕ್ ವೇಟ್. ಹೈಡ್ರೋಜನ್, there are 3 hydrogen, 1 is the atomic weight of hydrogen, so it is equal to 17 mu. 17 mu is the right answer. Clear ಆಯ್ತಾ ಮಕ್ಕಳೇ? ಹೌದಾ. Calculate the formula unit of zinc oxide, sodium oxide, potassium carbonate. zinc oxide ZNO ಅಲ್ಲಿ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಏನು ಕೊಟ್ಟಿದ್ದಾರೆ? ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ ಇಲ್ಲಿ 65 ಮತ್ತೆ ಆಕ್ಸಿಜನ್ ಎಷ್ಟು? 16. ಸೊ ಆ್ಯಡ್ ಮಾಡಿ, 65 ಪ್ಲಸ್ 16 ಎಷ್ಟು ಬರಬೇಕು? 70. 6 ಪ್ಲಸ್ 5 11, ಇಲ್ಲೆಷ್ಟಾಯಿತು? 8. 81 ಯೂನಿಫೈಡ್ ಮಾಸ್ ಆಯಿತು. ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ? Na2O ಕೇಳಿದ್ದಾರೆ. Na2O ಯಾಕೆ ಇದನ್ನ ಕೇಳಿದ್ದಾರೆ? ದೀಸ್ ಆರ್ ಅಯಾನಿಕ್ ಕಂಪೌಂಡ್ಸ್. ಅದನ್ನು ನಾವು ಮಾಲಿಕ್ಯುಲರ್ ಮಾಸ್ ಅಂತ ಹೇಳಲ್ಲ, ವಿ ವುಡ್ ಸೇ ಫಾರ್ಮುಲಾ ಮಾಸ್. ಯಾಕೆಂದ್ರೆ ಇಲ್ಲಿ ಡಿಫ್ರೆಂಟ್ ಅಯಾನ್ಸ್, ಜಿಂಕ್ 2 ಪ್ಲಸ್, ಆಕ್ಸಿಜನ್ 2 ಮೈನಸ್, ದೇ ಆರ್ ನಾಟ್ ಒನ್ ಸಿಂಗಲ್ ಇಂಡಿಪೆಂಡೆಂಟ್ ಮಾಲಿಕ್ಯೂಲ್. ಒಂದು ಜಿಂಕ್ ಇಸ್ ಕನೆಕ್ಟೆಡ್ ಟು ಮೆನಿ ಆಕ್ಸಿಜನ್, ಒನ್ ಆಕ್ಸಿಜನ್ ಇಸ್ ಕನೆಕ್ಟೆಡ್ ಟು ಮೆನಿ ಜಿಂಕ್. ಅದು ಹೇಗೆ ಅರ್ಥ ಆಗುತ್ತೆ? ಯು ಹ್ಯಾವ್ ಟು ಅಬ್ಸರ್ವ್ ದೇರ್ ಸ್ಟ್ರಕ್ಚರ್ ಇನ್ ಅ ವೆರಿ ಸ್ಪೆಷಲೈಸ್ಡ್ ಮೈಕ್ರೋಸ್ಕೋಪ್. ಆವಾಗ ನಿಮಗೆ ಆ ಕ್ರಿಸ್ಟಲ್ ಲ್ಯಾಟಿಸ್ ಹೇಗೆ ಡಿಸೈನ್ ಆಗಿದೆ, ಇಟ್ಸ್ ವೆರಿ ಹೈ ಕಾನ್ಸೆಪ್ಟ್. ಅಲ್ಲಿ ಅರ್ಥ ಆಗುತ್ತೆ ದಟ್ ಇಟ್ ಇಸ್ ಅ ನೆಟ್ವರ್ಕ್. ಅಯಾನಿಕ್ ಕಂಪೌಂಡ್ಸ್ಗಳು ನೆಟ್ವರ್ಕ್ ವೇನಲ್ಲಿ ಅರೇಂಜ್ಡ್ ಆಗಿದೆ, ಒಂದು ಸಿಂಗಲ್ ಎಂಟಿಟಿ ಆಫ್ ಮಾಲಿಕ್ಯೂಲ್ಸ್ನಲ್ಲಿ ಅಲ್ಲ. ಹಾಗಾಗಿ ವಿ ವುಡ್ ಕಾಲ್ ದೆಮ್ ಆಸ್ ಫಾರ್ಮುಲಾ ಯೂನಿಟ್ ಮಾಸ್. ಸೋಡಿಯಂ ಆಕ್ಸೈಡ್ಗೆ ಸೋಡಿಯಂ ವ್ಯಾಲ್ಯೂ ಎಷ್ಟು? ಒಂದು ಸೋಡಿಯಂದು ವ್ಯಾಲ್ಯೂ ಎಷ್ಟು? 11 is atomic number. So how many sodium atoms are there? 2. What is the mass of one sodium? 23. 11 plus 12 23. Oxygen ಎಷ್ಟು? 1. What is the mass of one single oxygen? 16. 23 into 2 ಎಷ್ಟಾಯಿತು? 46 plus 16 ಎಷ್ಟಾಯಿತು? plus 16 ಅಲ್ವಾ. 6 plus 6 is 2, 12. ಆ್ಯಂಡ್ ಇಲ್ಲಿ 62 ಯುನಿಫೈಡ್ ಮಾಸ್ ಆಯಿತು. ಬಂದಿದೆಯಾ ಇಲ್ಲಿ 62 ಯುನಿಫೈಡ್ ಮಾಸ್? ಎಸ್. ಲಾಸ್ಟ್ ಒನ್ ಪೊಟ್ಯಾಷಿಯಂ ಕಾರ್ಬೋನೇಟ್, ಇದು 138. ಹೇಗೆ? ಪೊಟ್ಯಾಷಿಯಂ ಮಾಸ್ ಇಸ್ 39, ದೇರ್ ಆರ್ 2 ಪೊಟ್ಯಾಷಿಯಂ ಆಟಮ್ಸ್, ಸೊ 39 into 2 78 ಆಯಿತು. ಕಾರ್ಬನ್ ಇಸ್ 12 into 1. Oxygen is 16 is the mass of one oxygen. There are 3 atoms of oxygen, so it will be 48. ಟೋಟಲ್ ಮಾಡಿದಾಗ ದ ಸಮ್ ಮಾಡಿದಾಗ 138 ಅಂತ ಹೇಳಿ ಆನ್ಸರ್ ಬರುತ್ತೆ. ಈ ಥರ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ. ಕ್ವೆಶ್ಚನ್ ನಂಬರ್ 8. ಓಕೆ, ಕ್ವೆಶ್ಚನ್ ನಂಬರ್ ಇಲ್ಲಿ ಕ್ವೆಶ್ಚನ್ ನಂಬರ್ 8 ಮಾಡ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 8 ಇದು and question number 9. Okay, so question number 8 ಏನು? what are polyatomic ions? give example ಅಂತ ಹೇಳಿ. question number 9 ನಾನು ಹೇಳ್ತೀನಿ ಇಲ್ಲಿ. question number 9 I would write here. ಕ್ಯಾಲ್ಕುಲೇಟ್ ಫಾರ್ಮುಲಾ ಯೂನಿಟ್ ಮಾಸ್ ಆಫ್, ನಾವು ತಿನ್ನುವಂಥ ಉಪ್ಪಿದೆಯಲ್ಲ ಸೋಡಿಯಂ ಕ್ಲೋರೈಡ್, ಅದನ್ನೇ ಬಿಟ್ವಿ ನಾವು, ರೈಟ್? ವಿ ಶುಡ್ ಡೂ ದಿಸ್ ಆಲ್ಸೋ. ಲೆಟ್ಸ್ ಕಂಪ್ಲೀಟ್ ಕ್ವೆಶ್ಚನ್ ನಂಬರ್ 8 ಫಸ್ಟ್. What are polyatomic ions? Group of atoms which carry a fixed charge, either a positive or negative. Group of atom ಗೆ ಫಿಕ್ಸ್ಡ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಇದೆ. ಆ ಗ್ರೂಪ್ ಆಫ್ ಆಟಮ್ಸ್ ಅನ್ನ ಪಾಲಿಯಾಟೋಮಿಕ್ ಅಯಾನ್, ಲೈಕ್ ಕಾರ್ಬನ್ ಅಂಡ್ 3 ಆಕ್ಸಿಜನ್, ಅಷ್ಟು ಗ್ರೂಪ್ ಆಫ್ ಆಟಮ್ಸ್ಗೆ ದೇ ಕ್ಯಾರಿ 2 ನೆಗೆಟಿವ್ ಚಾರ್ಜ್. 1 ಸಲ್ಫರ್ 4 ಆಕ್ಸಿಜನ್, ಫಾರ್ ದಟ್ ದೇ ಕ್ಯಾರಿ 2 ನೆಗೆಟಿವ್ ಚಾರ್ಜ್. 1 ಪಾಸಿಟಿವ್ 3 ನೆಗೆಟಿವ್. ಆಲ್ ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಪಾಲಿಯಾಟೋಮಿಕ್ ಅಯಾನ್. ಆಯ್ತಾ? ಪಾಲಿಯಾಟೋಮಿಕ್ ಅಯಾನ್, ಪಾಲಿ ಆಟಮ್ಸ್ ಆರ್ ಡಿಫ್ರೆಂಟ್, ಪಾಲಿಯಾಟೋಮಿಕ್ ಅಯಾನ್ಸ್ ಆರ್ ಡಿಫ್ರೆಂಟ್.
ಸೊ ಕ್ವೆಶನ್ ನಂಬರ್ 9 ಬರೋಣ. ಸೋಡಿಯಂ ಕ್ಲೋರೈಡ್ ಫಾರ್ಮುಲಾ ಯೂನಿಟ್ ಮಾಸ್ ಅಲ್ವಾ. ವಾಟ್ ಇಸ್ ದ ನಂಬರ್ ಆಫ್ ಆಟಮ್ ಇನ್ ಸೋಡಿಯಂ ಕ್ಲೋರೈಡ್? ನಂಬರ್ ಆಫ್ ಸೋಡಿಯಂ ಆಟಮ್ ಇನ್ ಸೋಡಿಯಂ ಕ್ಲೋರೈಡ್ 1. Weight of 1 sodium is 23. How many chlorine atoms are there? 1. Weight of 1 chlorine is 35.5. So ಇದನ್ನ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನಿಮಗೆ? 8.5325. So 58.5 ಅಂತ ಆನ್ಸರ್. Yes. So this is the answer for the question number 8 and question number 9. Let's move on to the next question. Next question number 10. Read the passage carefully. Passage related question and answer the following question. Passage ಓದನ್ವಾ? ನನ್ನ ಜೊತೆ ನೀವು ಕೂಡ ಓದ್ತೀರಾ? ಓಕೆ, ಪ್ಯಾಸೇಜ್ ಓದೋದ್ರಿಂದ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ ಸಿಗ್ತಾ ಹೋಗುತ್ತೆ, ರೈಟ್? ಸ್ಟೇಟ್ ಬೋರ್ಡ್ನಲ್ಲಿ ಪ್ಯಾಸೇಜ್ ಪ್ಯಾಟರ್ನ್ ಇಲ್ಲ, CBSE ಬೋರ್ಡ್ನಲ್ಲಿ ಪ್ಯಾಸೇಜ್ ಪ್ಯಾಟರ್ನ್ ಇದೆ. ಬಟ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸಿಗೆ ದೇ ಕ್ಯಾನ್ ಕನೆಕ್ಟ್ ವಿತ್ ಆಲ್ ದಿಸ್ ಕ್ವೆಶನ್ಸ್ ವಿಚ್ ಕಮ್ಸ್ ಫ್ರಮ್ ದ ಪ್ಯಾಸೇಜ್. ಸೊ ದ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ ಆರ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಸೇಮ್ ಟೈಪ್ ಆಫ್ ಆಟಮ್. ಅಂದರೆ ಹೈಡ್ರೋಜನ್ ಎಲಿಮೆಂಟ್ ಅಂದರೆ ಅದರೊಳಗಡೆ ಹೈಡ್ರೋಜನ್ ಆಟಮ್ಸ್ಗಳಿರುತ್ತೆ. ಆಕ್ಸಿಜನ್ ಎಲಿಮೆಂಟ್ ಅಂದರೆ ಆಕ್ಸಿಜನ್ದು ಆಟಮ್ಸ್ಗಳಿರುತ್ತೆ. ಅದು ಇದ್ರದ್ದು ಅರ್ಥ. ಓಕೆ, molecules of many elements such as argon, helium, etc. are made up of only one atom. ಆಯ್ತಾ? one atom of that element. argon ಅಂದರೆ argon atoms ಇರುತ್ತೆ, helium ಅಂದರೆ helium atoms ಇರುತ್ತೆ. But this is not the case with most of the non-metal. For example, when I say oxygen, when I say molecules of oxygen consist of 2 atoms of oxygen and hence it is known as diatomic molecule. ಸೊ ಆಕ್ಸಿಜನ್ ಅಂತ ಹೇಳುವಂಥದ್ದು ಎಲಿಮೆಂಟ್ ಅಲ್ಲ. ಆಕ್ಸಿಜನ್ ಅಂತ ಹೇಳುವಂಥ ಆ್ಯಕ್ಚುಲಿ ಮಾಲಿಕ್ಯೂಲ್. ಅದರಲ್ಲಿ ಒಂದು ಮಾಲಿಕ್ಯೂಲ್ನಲ್ಲಿ 2 ಆಟಮ್ಸ್ಗಳಿದೆ. ಸೊ ಆಕ್ಸಿಜನ್ ವೋಂಟ್ ಎಕ್ಸಿಸ್ಟ್ ಇನ್ ಅಟಾಮಿಕ್ ಫಾರ್ಮ್. ಆಕ್ಸಿಜನ್ ಮಾಲಿಕ್ಯುಲರ್ ಫಾರ್ಮ್ನಲ್ಲಿ, ಅದು ಯಾವ ಮಾಲಿಕ್ಯೂಲ್? ಡೈ ಆಟಮಿಕ್ ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ನೆಕ್ಸ್ಟ್ ಕೇಸ್ ನೋಡಿ. ಇಫ್ 3 atoms of oxygen unite into a molecule instead of 2, then we get ozone. ಆಯ್ತಾ? ಓಝೋನ್ ಅಂತ ಹೇಳುವ ಹೊಸ ಕಂಪೌಂಡ್ ಸಿಗುತ್ತೆ. The number of atoms constituting a molecule is known as atomicity. ಎಷ್ಟು ಆಟಮ್ಸ್ಗಳಿಂದ ಮಾಲಿಕ್ಯೂಲ್ ಮಾಡಲ್ಪಟ್ಟಿದೆ ಅದು ಅಟಾಮಿಸಿಟಿ. ನಂಬರ್ ಆಫ್ ಆಟಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಅ ಮಾಲಿಕ್ಯೂಲ್ ಇಸ್ ನೋನ್ ಆಸ್ ವಾಟ್? ಅಟಾಮಿಸಿಟಿ. ಓಕೆ, ಈಗ ಹೈಡ್ರೋಜನ್ ತಗೊಳ್ಳೋಣ, ವಾಟರ್ ತಗೊಳ್ಳೋಣ. ವಾಟರ್ ಇಸ್ ಅ ಮಾಲಿಕ್ಯೂಲ್, ಹೌದಾ? ವಾಟರ್ ಇಸ್ ಅ ಮಾಲಿಕ್ಯೂಲ್. ವಾಟರ್ನಲ್ಲಿ ಎಷ್ಟು ಆಟಮ್ಸ್ ಇದೆ ಹೇಳಿ ನನಗೆ? ವಾಟರ್ನಲ್ಲಿ 2 ಹೈಡ್ರೋಜನ್ ಇದೆಯಾ? 1 oxygen ಇದೆಯಾ? atomicity is equal to ಎಷ್ಟು? 3. Right? Let me write this. Now ತಿನ್ನುವಂಥ ಗ್ಲೂಕೋಸ್. ಗ್ಲೂಕೋಸ್ is very important. C6H12O6 ಗ್ಲೂಕೋಸ್. atomicity ಎಷ್ಟು ಗ್ಲೂಕೋಸ್ನಲ್ಲಿ? 6 ಕಾರ್ಬನ್, 12 ಹೈಡ್ರೋಜನ್, 6 ಆಕ್ಸಿಜನ್. ಎಷ್ಟಾಯ್ತು ಮಕ್ಕಳೇ? 12 plus 6 is 18. 18 plus 6 is equal to 24 atoms, madam. ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ಸ್ನಲ್ಲಿ 24 ಆಟಮ್ಸ್. ಓ ಮೈ ಗಾಡ್. ವಾಟರ್ ತಗೊಳ್ಳೋಣ. ವಾಟರ್ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್. ವಾಟರ್ 2 ಹೈಡ್ರೋಜನ್ plus 1 oxygen is equal to 3. Atomicity of water is 3. All set. Chlorine molecule ತಗೊಳ್ಳೋಣ. Atomicity is 2. Hence I can call this as diatomic molecule. Ozone O3. Atomicity is 3. Triatomic molecule. Phosphorus P4. ಇದು ಟೆಟ್ರಾ ಅಟಾಮಿಕ್ ಮಾಲಿಕ್ಯೂಲ್. ಸಲ್ಫರ್ S8. ಇದು ಆಕ್ಟಾ ಅಟಾಮಿಕ್ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ ಎಷ್ಟು ಆಟಮ್ ಇಂದ ಮಾಡಲ್ಪಟ್ಟಿದೆಯೋ ದಟ್ ಇಸ್ ಕಾಲ್ಡ್ ಆಸ್ ಅಟಾಮಿಸಿಟಿ ಆಫ್ ದಟ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ವೆರಿ ಗುಡ್. ಸೊ ಲೆಟ್ಸ್ ಕಂಟಿನ್ಯೂ ರೀಡಿಂಗ್ ದ ಪ್ಯಾಸೇಜ್. ನಾವೆಲ್ಲಿ ನಿಲ್ಲಿಸಿದ್ವಿ? ಅಟಾಮಿಸಿಟಿ ಡೆಫಿನಿಷನ್ ನಿಲ್ಲಿಸಿದ್ವಿ. ನಾವೇನು ಹೇಳಿದ್ವಿ ಇಷ್ಟೊತ್ತು? ಯೂಶುವಲ್ ಆಗಿ ಎಲಿಮೆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಸಿಮಿಲರ್ ಟೈಪ್ ಆಫ್ ಆಟಮ್ಸ್, ಬಟ್ ದೇರ್ ಆರ್ ಎಲಿಮೆಂಟ್ ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಆಟಮ್ಸ್. ಇನ್ ಕೇಸ್ ಆಫ್ ಮಾಲಿಕ್ಯೂಲ್ಸ್ ಲೈಕ್ ನಾನ್ ಮೆಟಲ್ಸ್ ಬಂದಾಗ ಅಲ್ಲಿ ಆಟಮ್ಸ್ ಎಲ್ಲ ಮಾಲಿಕ್ಯೂಲ್ಸ್ ಬರುತ್ತೆ. ಎರಡು ಆಕ್ಸಿಜನ್ ಕ್ಲಬ್ ಆದರೆ O2, 3 ಆಕ್ಸಿಜನ್ ಕ್ಲಬ್ ಆದರೆ O3, ಓಝೋನ್ ಮಾಲಿಕ್ಯೂಲ್ ಈ ಥರ ಆಗುತ್ತೆ. ಅದೇ ಥರ ಅವ್ರು ಹೇಳ್ತಿದ್ದಾರೆ, ಯಾವಾಗ ನಂಬರ್ ಆಫ್ ಆಟಮ್ಸ್ನ ಕೌಂಟ್ ಮಾಡ್ತೀವೋ ಅದನ್ನು ನಾವು ಅಟಾಮಿಸಿಟಿ ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ಮಾಲಿಕ್ಯೂಲ್ಸ್ ಆಫ್ metals and some other elements such as carbon do not have the simple structure. ಮೆಟಲ್ಸ್ ತಗೊಳ್ಳಿ ಅಥವಾ ಕಾರ್ಬನ್ ಕಂಪೌಂಡ್ಸ್ ತಗೊಳ್ಳಿ, ಸಿಂಪಲ್ ಸ್ಟ್ರಕ್ಚರ್ ಇಲ್ಲ ಅವುಗಳ ಒಳಗಡೆ. ಓಕೆ, ಬಟ್ ಕನ್ಸಿಸ್ಟ್ ಆಫ್ ವೆರಿ ಲಾರ್ಜ್ ಆ್ಯಂಡ್ ಇನ್ಡೆಫಿನೈಟ್ ನಂಬರ್ ಆಫ್ ಆಟಮ್ಸ್ ಬಾಂಡೆಡ್ ಟುಗೆದರ್. ಈಗ ಕಾರ್ಬನ್ ಅಂತ ಹೇಳಿದ ತಕ್ಷಣ ಡೈಮಂಡ್ ತಗೊಳ್ಳಿ, ಎಷ್ಟು ಆಟಮ್ಸ್ಗಳು ಬಾಂಡ್ ಆಗಿದೆ ಟುಗೆದರ್ ಆಗಿ ಡೈಮಂಡ್ ಕೊಡಲಿಕ್ಕೆ ಅಲ್ವಾ, 3D ಸ್ಟ್ರಕ್ಚರ್ ಕೊಡಲಿಕ್ಕೆ. ಸೊ ಎಸ್, indefinite atoms are bonded together. Atoms of different element when joined together in definite proportion, ಅವುಗಳನ್ನ ಕಂಪೌಂಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಆಕ್ಚುಲಿ ಇಷ್ಟೊಂದು ಪ್ಯಾರಾಗ್ರಾಫ್ ಓದಿದ್ವಿ, ವಿ ಗೆಟ್ ಓನ್ಲಿ 2
ಡೆಫಿನಿಷನ್. ಒನ್ ಇಸ್ ಅಟಾಮಿಸಿಟಿ ಅಂತ ಹೇಳಿದರೆ ಏನು, ಇನ್ನೊಂದು ಕಂಪೌಂಡ್ ಅಂತ ಹೇಳಿದರೆ ಏನು ಅಂತೇಳಿ. ಆಲ್ ಸೆಟ್. ಮತ್ತೆಲ್ಲ ಅವ್ರದ್ದು ಕತೆಗಳು ಹೇಳ್ತಾ ಇದ್ದಾರೆ. ಸೊ ಇವಾಗ ಕ್ವೆಶನ್ ನೋಡೋಣ, ಪ್ಯಾರಾಗ್ರಾಫ್ ರಿಲೇಟೆಡ್ ಕ್ವೆಶನ್. ವಾಟ್ ಈಸ್ ಅಟಾಮಿಸಿಟಿ? ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್. ವಾಟ್ ಇಸ್ ದ ರೇಷಿಯೋ ಆಫ್ ಹೈಡ್ರೋಜನ್, ನೈಟ್ರೋಜನ್, ಅಮೋನಿಯಾ? ನೋಡೋಣ, ಕ್ಯಾಲ್ಕುಲೇಟ್ ಮಾಡೋಣ ರೇಷಿಯೋ. ಒಂದು ನೈಟ್ರೋಜನ್ ವೆಯ್ಟ್ ಎಷ್ಟು ಹೇಳಿ ನನಗೆ? ಒಂದು ನೈಟ್ರೋಜನ್ ವೆಯ್ಟು 14 ಗ್ರಾಮ್ಸ್ ಅಂತೇಳಿ ತಗೊಳ್ಳ. ಆಲ್ ಸೆಟ್. ಹೈಡ್ರೋಜನ್ ವೆಯ್ಟ್ ಎಷ್ಟು ಮಕ್ಕಳೇ? ಹೈಡ್ರೋಜನ್ ವೆಯ್ಟ್ ಅಂದರೆ ಒಂದು, ದೇರ್ ಆರ್ 3 ಹೈಡ್ರೋಜನ್ ಐಟಮ್ಸ್, ಸೊ 3 ಗ್ರಾಮ್. ಸೊ 14 ಇಂಟು 3 ಆಗುತ್ತೆ ವೆಯ್ಟ್. ಈ ಥರ ಹೇಳಿದ್ರೆ ಕರೆಕ್ಟ್ ಇದೆಯಾ, ರಾಂಗ್ ಇದೆಯಾ? ನೈಟ್ರೋಜನ್ ಮತ್ತು ಹೈಡ್ರೋಜನ್ ವೆಯ್ಟ್ ಕರೆಕ್ಟ್ ಇದೆಯಾ ನೋಡೋಣವಾ? ಎಸ್, ಕರೆಕ್ಟ್ ಇದೆ. 14:3 ರೇಷಿಯೋ. ವಾಟ್ ಈಸ್ ದಿ ಅಟಾಮಿಸಿಟಿ ಆಫ್ ಆಕ್ಸಿಜನ್? ಆಕ್ಸಿಜನ್ ಅಂತ ಹೇಳಿದಾಗ ನಾವು ಮಾಲಿಕ್ಯುಲರ್ ಫಾರ್ಮ್ O2 ನಲ್ಲಿ ಬರಿತೀವಿ. ಅಟಾಮಿಸಿಟಿ ಇಸ್ 2. What is the atomicity? Write one example for tetraatomic element. P4 is the best example. Classify monoatomic, diatomic, polyatomic. ಇದರಲ್ಲಿ argon, mono, di, poly. ಆಯ್ತಾ? monoatomic ಯಾವ್ದು ಮಕ್ಕಳೇ? argon. ಮತ್ತೆ ನೈಟ್ರೋಜನ್ monoatomic, diatomic in 2. Hydrogen ಡೈಅಟಾಮಿಕ್. ಸಲ್ಫರ್ ಆಕ್ಟಾಅಟಾಮಿಕ್, ಸೊ ಅದನ್ನ ಪಾಲಿಸೆಕ್ಟ್ರಿಗೆ ಹಾಕ್ತೀನಿ. Fe ಮೋನೋಅಟಾಮಿಕ್. Al ಮೋನೋಅಟಾಮಿಕ್. ಓಝೋನ್ ಪಾಲಿಅಟಾಮಿಕ್. ಫಾಸ್ಫರಸ್ ಪಾಲಿಅಟಾಮಿಕ್. ಓಝೋನಲ್ಲಿ 3 ಆಟಮ್ಸ್ ಇದೆ, ಫಾಸ್ಫರಸ್ನಲ್ಲಿ 4 ಆಟಮ್ಸ್ ಇದೆ. ಸೊ ನಿಮಗೆ ಗೊತ್ತಾಯ್ತಲ್ಲ, ಮೆಟಲ್ಸ್ಗಳೆಲ್ಲ ಮೋನೋಅಟಾಮಿಕ್ ಅಂದರೆ ಅಲ್ಲಿ ಮೆಟಾಲಿಕ್ ಬಾಂಡಿಂಗ್ ಬಿಟ್ವೀನ್ ಎವ್ರಿ ಆಟಮ್ ಆ್ಯಂಡ್ ಇಟ್ಸ್ ಎಲೆಕ್ಟ್ರಾನ್ ಕ್ಲೌಡ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಆಯ್ತಾ ಮಕ್ಕಳೇ? ಇಷ್ಟು ಕ್ವೆಶನ್ಸ್ ಎಲ್ಲ ಕ್ಲಿಯರ್ ಆಯ್ತಾ? Very good. Next we'll go to the question number 11. Define term valency. Valency ಅಂತ ಹೇಳಿದ್ರೇನು? Combining capacity. Combining capacity of a given element in order to complete the octet configuration and to attain the stability. ಸುಮ್ಮನೆ ಅದು ಕಂಬೈನ್ ಆಗಲ್ಲ. They combine sometimes by losing electron, sometimes by accepting electron, sometimes by sharing electron, just to have the octet configuration. Identify valency among the following elements: magnesium, aluminum, copper. Magnesium valency is 2+. Oxidation state ಆಗ್ಬಿಡುತ್ತೆ 2+ ಹಾಕಿದ್ರೆ. ನಾನು ಆಕ್ಸಿಡೇಷನ್ ವ್ಯಾಲೆನ್ಸಿ ಜೊತೆಗೆ ಯಾವಾಗ ಪ್ಲಸ್ಸು ಮೈನಸ್ ಸೈನ್ ಆಗ್ತೀನಿ ನೋಡಿ, ದ್ಯಾಟ್ ಇಂಡಿಕೇಟ್ಸ್ ಆ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಅದು ಕಳ್ಕೊಳ್ತಾ ಇದೆಯಾ ಅಥವಾ ಪಡ್ಕೊಳ್ತಾ ಇದೆಯಾ, ದ್ಯಾಟ್ ಬಿಕಮ್ಸ್ ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಯ್ತಾ? ಆಕ್ಸಿಡೇಷನ್ ಸ್ಟೇಟನ್ನೇ ನಾವು ಜಾಸ್ತಿ ಯೂಸ್ ಮಾಡೋದು, ವ್ಯಾಲೆನ್ಸಿನಲ್ಲ. ಸೊ ಇಲ್ಲಿ ವ್ಯಾಲೆನ್ಸಿ ಕೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಆಯಿತು, ಮೆಗ್ನೀಷಿಯಂ ವ್ಯಾಲೆನ್ಸಿ = 2, 2 ಕಂಬೈನಿಂಗ್ ಕೆಪಾಸಿಟಿ ಇದೆ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಕ್ಲೋರೈಡ್ ಅಂತ ಹೇಳಿದ್ರೆ ನೀವು MgCl2 ಬರೀತೀರಾ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂದರೆ MgOH ಹೋಲ್ ಟ್ವೈಸ್ ಬರೀತೀರಾ. ಬಿಕಾಸ್ ಮೆಗ್ನೀಷಿಯಂ ಕ್ಯಾನ್ ಕಂಬೈನ್ ವಿತ್ 1 OH, 1 more OH. ಅರ್ಥ ಆಗ್ತಿದೆಯಾ ಮಕ್ಕಳೇ? ವೆರಿ ಗುಡ್. ಅಲ್ಯೂಮಿನಿಯಂ ಆ್ಯಂಡ್ ಕ್ಲೋರಿನ್. ಅಲ್ಯೂಮಿನಿಯಮ್ದು ಎಷ್ಟು? 3 ಕಂಬೈನಿಂಗ್ ಕೆಪಾಸಿಟಿ. ಅಲ್ಯೂಮಿನಿಯಂ ಕ್ಲೋರೈಡ್ ಬರೆದ್ರೆ AlCl3. ಅಲ್ಯೂಮಿನಿಯಂ ಸಲ್ಫೇಟ್ ಬರೆದ್ರೆ AlSO4. SO4 ನೋಡಿ ಎಷ್ಟು ಟೈಮ್? 3 ಟೈಮ್. ಸಲ್ಫೇಟ್ದು ಕಂಬೈನಿಂಗ್ ಕೆಪಾಸಿಟಿ ಇಷ್ಟು, ಹಾಗಾಗಿ Al2 ಅಂತ ಹೇಳಿ ಬರ್ತದೆ. ಕ್ಲೋರಿನ್ ಇಸ್ ಸಿಂಗಲ್ ಅಟಾಮಿಕ್, ಸಿಂಗಲ್ ವ್ಯಾಲೆನ್ಸ್ ಇರೋದು. ಸೊ NaCl ಕಂಪೌಂಡಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಕ್ಲೋರಿನ್ ಇಸ್ ಆಲ್ವೇಸ್ ಸಿಂಗಲ್. ಕಾಪರ್ ಡಿಪೆಂಡ್ಸ್ ಸಮ್ಟೈಮ್ಸ್. CuCl ಕ್ಯುಪ್ರಸ್ ಕ್ಲೋರೈಡ್ ಅಂತ ಹೇಳ್ತೀವಿ, CuCl2 ಕಾಪರ್ ಕ್ಲೋರೈಡ್ ಅಂತಲೂ ಹೇಳ್ತೀವಿ ಇದನ್ನು. ಕ್ಯುಪ್ರಿಕ್ನಲ್ಲಿ ಕಾಪರಿಗೆ ಯಾವ ಚಾರ್ಜ್ ಇರುತ್ತೆ? +2 ಇರುತ್ತೆ. ಕ್ಯುಪ್ರಸ್ನಲ್ಲಿ ಕಾಪರಿಗೆ ಯಾವ ಚಾರ್ಜ್ ಇರುತ್ತೆ? +1 ಇರುತ್ತೆ. ಓಕೆ, ಕ್ಲಾಸಿಫೈ ಈಚ್ ಆಫ್ ದ ಫಾಲೋವಿಂಗ್ ಬೇಸ್ಡ್ ಆನ್ ದಿಯರ್ ಅಟಾಮಿಸಿಟಿ. ಸೊ ದಿಸ್ ಇಸ್ ಡೈಅಟಾಮಿಕ್, ಇದು ಟ್ರೈ ಅಲ್ವಾ, ಇದು ಟೆಟ್ರಾ. ನಾವು 10+4 ಪಾಲಿಅಟಾಮಿಕ್ ಅಂತ ಹೇಳ್ಬೋದು. HCl ಡೈಅಟಾಮಿಕ್, ಹೀಲಿಯಂ ಮೋನೋಅಟಾಮಿಕ್, NO2 ಟ್ರೈಅಟಾಮಿಕ್, C2H6 ಪಾಲಿಅಟಾಮಿಕ್. 4ಕ್ಕಿಂತ ಜಾಸ್ತಿ ಇದ್ರೆ ಪಾಲಿ ಹೇಳ್ಬಿಡಿ ಮಕ್ಕಳೇ. H2O2 ಟೆಟ್ರಾಅಟಾಮಿಕ್, O3 ಟ್ರೈಅಟಾಮಿಕ್ ಓಝೋನ್, CH4 ಟೆಟ್ರಾಅಟಾಮಿಕ್, Ag ಮೋನೋಅಟಾಮಿಕ್. ಸೊ ನೀವು ಕೂಡ ಅಟಾಮಿಸಿಟಿಯನ್ನು ಹೇಳ್ತಾ ಹೋಗಬೇಕು. ಸೊ ದಿಸ್ ಇಸ್ ದಿ ಆನ್ಸರ್. ಇಫ್ ಯು ವಾಂಟ್ ಟು ಟೇಕ್ ದ ಸ್ಕ್ರೀನ್ಶಾಟ್, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಹಾಂ, ಲಾಸ್ಟ್ ಬಟ್ ಥರ್ಡ್ ಕ್ವೆಶನ್, ಕ್ವೆಶನ್ ನಂಬರ್ 12. Answer the following question based on Dalton's theory. Which postulate of Dalton's atomic theory can explain
ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಡಾಲ್ಟನ್ ಹೇಳ್ತಾನೆ ಆಟಮ್ಸ್ ಕೆನ್ ಕಂಬೈನ್ ಟು ಫಾರ್ಮ್ ಕಂಪೌಂಡ್ ಇನ್ ಅ ಸ್ಮಾಲ್ ಹೋಲ್ ನಂಬರ್ ಆ್ಯಂಡ್ ರಿಲೇಟಿವ್ ನಂಬರ್. ಅಂದರೆ ಇವಾಗ ವಾಟರ್ನಲ್ಲಿ ರಿಲೇಟಿವ್ ನಂಬರ್ ಏನು, 2 ಹೈಡ್ರೋಜನಿಗೆ 1 ಆಕ್ಸಿಜನ್. ಸೊ ರಿಲೇಟಿವ್ ನಂಬರ್ ಆ್ಯಂಡ್ ಕೈಂಡ್ಸ್ ಆಫ್ ಆಟಮ್, ಅಂದರೆ ವಾಟರ್ ಅಂದರೆ ಅಲ್ಲಿ HO ಇರಬೇಕು, ಬೇರೆ ಆಟಮ್ನ ತೊಗೊಂಡು ಬಂದ್ಬಿಟ್ಟು ಬೇರೆ ಎಲಿಮೆಂಟ್ ತೊಗೊಂಡು ಬಂದ್ಬಿಟ್ಟು ವಾಟರ್ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಕೈಂಡ್ಸ್ ಆಫ್ ಆಟಮ್ಸ್ ಆ್ಯಂಡ್ ರಿಲೇಟಿವ್ ನಂಬರ್ ಏನಾಗಿರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು. Which postulate of Dalton's atomic theory is the result of law of conservation of mass? So Dalton ಹೇಳ್ತಾನೆ atoms are made up of tiny indivisible particle where the mass can neither be created nor destroyed. ಅಂದ್ರೆ atom is very very small, indivisible, that you cannot divide further, you cannot create it nor you can destroy it ಅಂತ ಹೇಳಿ. Question number 13, what is the chemical formula of water molecule H2O? Which of the following symbols of element are incorrect and give their symbols? Cobalt is incorrect. ಯಾಕೆ cobalt ಗೆ C capital, O is small. Carbon capital C. Aluminium, this is wrong. A capital, L small letter. Helium correct. ಕಾರ್ಬನ್ ಏನು ಗೊತ್ತಾ ಮಕ್ಕಳೇ, ಸೊ ಫಾಂಟ್ ಸೈಜ್ ದೊಡ್ಡದು ಮಾಡ್ಕೊಳ್ಳಿ, ದೊಡ್ಡದಿದ್ರೆ ಫಾಂಟ್ ಸೈಜ್ ಕರೆಕ್ಟ್, ಸಣ್ಣದಿದ್ರೆ ಕರೆಕ್ಟ್ ಅಲ್ಲ. ಸೋಡಿಯಂ ಡೆಫಿನೆಟ್ಲಿ ರಾಂಗ್. ದಿಸ್ ಇಸ್ ವಾಟ್ ಯು ಡೂ ರೈಟ್. ಸೋಡಿಯಂ ಕೇಳಿದ್ರೆ ಸೋಡಿಯಂಗೆ ಏನು ಹೇಳಬೇಕು ನಾವು, ಸಿಂಬಲ್ Na. ಸೋಡಿಯಂ ಇಂಗ್ಲೀಷ್ ಹೆಸರು ಮಕ್ಕಳೇ, Na ಅಂತ ಹೇಳೋದು ಲ್ಯಾಟಿನ್ನಲ್ಲಿ ನೇಟ್ರಿಯಂ ಅಂತ ಹೇಳಿ ಕರಿತೀವಿ ನಾವು ಅದನ್ನ ಲ್ಯಾಟಿನ್ನಲ್ಲಿ. ಓಕೆ, ನೇಟ್ರಿಯಂ. ವಾಟ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ವಾಟರ್ ಮಾಲಿಕ್ಯೂಲ್? ವಾಟರ್ ಮಾಲಿಕ್ಯೂಲ್ನಲ್ಲಿ ಎಷ್ಟು ರೇಷಿಯೋ ಇದೆ? ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. H2O ತೆಗಿತೀರಾ, 2 ಹೈಡ್ರೋಜನ್ ಇದೆಯಾ, 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. ಇದು ಆಟಮ್ ರೇಷಿಯೋ, 2 ಹೈಡ್ರೋಜನಿಗೆ 1 ಆಕ್ಸಿಜನ್ ಅಂತ ಹೇಳಿ. ಅವ್ರು ಏನು ಕೇಳಿದ್ದಾರೆ, ನಂಬರ್ ಆಫ್ ಆಟಮ್ಸ್ ಇದು ರೇಷಿಯೋ ಕೇಳಿದ್ದಾರೆ, ಮಾಸ್ ಇದು ರೇಷಿಯೋ ಅಲ್ಲ. ನಾವು ಫಸ್ಟಿಗೆ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಮಾಸ್ ರೇಷಿಯೋ ಅಲ್ವಾ. ಮಾಸ್ ರೇಷಿಯೋ ಅಂದರೆ 2 ಹೈಡ್ರೋಜನ್, 1 ಹೈಡ್ರೋಜನ್ ಮಾಸ್ ಎಷ್ಟು, 1. 2 ಹೈಡ್ರೋಜನ್ ಮಾಸ್ ಎಷ್ಟು, 2. ಆಕ್ಸಿಜನ್ ಮಾಸ್ ರೇಷಿಯೋ ಎಷ್ಟು ಮಕ್ಕಳೇ, ಆಕ್ಸಿಜನ್ ಮಾಸ್ ರೇಷಿಯೋ 16. 8 ಪ್ರೋಟಾನ್ 8 ನ್ಯೂಟ್ರಾನ್, ಟೋಟಲ್ ಮಾಸ್ ಆಫ್ ಆಕ್ಸಿಜನ್ ಇಸ್ 16. ಆಯ್ತಾ, ಮಾಸ್ ರೇಷಿಯೋ 16. 2 1s 2 8s, so the ratio becomes 1:8. Correct? Ratio becomes 1:8. Okay, calculate the ratio of atoms of elements present in water molecule. So calculate the ratio of mass. So ratio of mass ಅಂತ ಹೇಳಿದ್ರೆ ಇದು. Okay, ratio of number of atoms ಅಂತ ಹೇಳಿದ್ರೆ ಇದು. ಕ್ಲಿಯರ್ ಆಯ್ತಾ? ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಅಪ್ರೋಚ್ ಮೀ. ನೆಕ್ಸ್ಟ್ ಯು ಹ್ಯಾವ್ ಹಿಯರ್ ದಿ ಆನ್ಸರ್, ಇಫ್ ಯು ವಾಂಟ್ ಟು ಯು ಕ್ಯಾನ್ ಕಾಪಿ ಡೌನ್. ಲಾಸ್ಟ್ ಕ್ವೆಶ್ಚನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕ್ಯಾಟಯಾನ್ ಅಂಡ್ ಆನಯಾನ್. ಕ್ಯಾಟಯಾನ್ ಹೇಗೆ ಫಾರ್ಮ್ ಆಗುತ್ತೆ? ಸೇ ದಟ್ ಇವಾಗ ಸೋಡಿಯಂ ಇದೆ, ಸೋಡಿಯಂ ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ ಇಸ್ 11. 11 ಅಂದರೆ ಕೆ ಶೆಲ್ ಇದೆ, ಎಲ್ ಶೆಲ್ ಇದೆ. ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ನಲ್ಲಿ 8 ಎಲೆಕ್ಟ್ರಾನ್, ಎಮ್ ಶೆಲ್ನಲ್ಲಿ 1 ಎಲೆಕ್ಟ್ರಾನ್. ಸೊ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್. ಎಮ್ ಶೆಲ್ನಲ್ಲಿ 1 ಎಲೆಕ್ಟ್ರಾನ್ ಇದೆ. ಇಫ್ ಐ ರಿಮೂವ್ ದಿಸ್ ಎಲೆಕ್ಟ್ರಾನ್, ಕೆ ಶೆಲ್ನಲ್ಲಿ ಎಷ್ಟಿದೆ, 2 ಇದೆ, ಎಲ್ ಶೆಲ್ನಲ್ಲಿ 8 ಇದೆ, ಎಮ್ ಶೆಲ್ನಲ್ಲಿ 1 ಎಲೆಕ್ಟ್ರಾನ್ ಇದೆ. ಸೊ ವೆನ್ ಕ್ಯಾಟಯಾನ್ ಇಸ್ ಫಾರ್ಮ್ಡ್, ವೆನ್ ಐ ಆಮ್ ರಿಮೂವಿಂಗ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ಆ ಶೆಲ್ ಕೂಡ ಡಿಲೀಟ್ ಆಯಿತು ಅಲ್ವಾ. ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ ಅಂತ ಹೇಳಿದ್ಮೇಲೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ವಲ್ಲ, ಇದು ಡಿಸ್ಟೆನ್ಸ್ ಆಗಿತ್ತು. ಅಟಾಮಿಕ್ ರೇಡಿಯಸ್ ಅನ್ನು ಹೇಗೆ ಮೆಷರ್ ಮಾಡ್ತೀರಾ? ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟಿಲ್ ದಟ್ ಆರ್ಬಿಟಲ್ ವೆರ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಎಲೆಕ್ಟ್ರಾನ್ ಇತ್ತು ಮೊದಲಿಗೆ, ನಾನೇನು ಮಾಡಿದೆ, ಆ ಕೊನೆ ಎಲೆಕ್ಟ್ರಾನ್ಸ್ನ ತೆಗೆದೆ. ಐ ರಿಮೂವ್ ದ ಲಾಸ್ಟ್ ಎಲೆಕ್ಟ್ರಾನ್. ನಾವು ದ ಅಟಾಮಿಕ್ ಆರ್ಬಿಟಲ್ ಏನಾಯಿತು, ಕಡಿಮೆ ಆಯಿತು, ರೇಡಿಯಸ್ ಕಡಿಮೆ ಆಯಿತು. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕ್ಯಾಟಯಾನ್ಸ್ ಅಂತ ಹೇಳಿದ್ರೆ ದ ಒನ್ ವಿಚ್ ಹ್ಯಾಸ್ ಲೆಸ್ಸರ್ ನಂಬರ್ ಆಫ್ ಎಲೆಕ್ಟ್ರಾನ್ ಕಂಪೇರ್ಡ್ ಟು ದೇರ್ ಪ್ರೋಟಾನ್ ನಂಬರ್ and their size is also smaller compared to their parent atom. So sodium is a parent atom. ಅದ್ರದ್ದು ಅಯಾನ್ಸ್ ಸೋಡಿಯಂ ಅಯಾನ್ ಅಂತ ಹೇಳೋದು, ಕ್ಯಾಟಯಾನ್ ಸೋಡಿಯಂ ಅಯಾನ್ ಅಂತ ಹೇಳ್ತೀವಿ. ದೇರ್ ಇಸ್ ನೋ ಅದರ್ ನೇಮ್. ಆಕ್ಸಿಜನ್ ನೋಡಿ ಮಕ್ಕಳೇ, ಆಕ್ಸಿಜನ್ದು ಅಟಾಮಿಕ್ ನಂಬರ್ 6 ಆಯ್ತಾ. ಆಕ್ಸಿಜನ್ ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್, ಎಮ್ ಶೆಲ್ನಲ್ಲಿ 4 ಎಲೆಕ್ಟ್ರಾನ್ ಆಯ್ತಾ. ನೀವು ಇವಾಗ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀರಾ ಅನ್ಕೊಳ್ಳಿ, 2 ಎಕ್ಸ್ಟ್ರಾ ಎಲೆಕ್ಟ್ರಾನನ್ನು. could be in the same L shell you're adding 2 more electron. ಈಗ ಟೋಟಲ್ ಎಲೆಕ್ಟ್ರಾನ್ ಇಂದ L shell ಎಷ್ಟಾಯಿತು, 2 + 4 ಆಯಿತು. ಆ್ಯಂಡ್ ದೇ ಸ್ಟಾರ್ಟ್ ರಿಪೆಲ್ಲಿಂಗ್ ಒನ್ ಎನದರ್. ಅವ್ರು ಏನು ಮಾಡ್ತಾರೆ, ಇಲ್ಲಿ ಶೆಲ್ ಸೇಮ್ ಇರುತ್ತೆ, ದೇ ಸ್ಟಾರ್ಟ್ ರಿಪೆಲ್ಲಿಂಗ್ ಒನ್ ಎನದರ್. ಈ ಥರ ರಿಪೆಲ್ಷನ್ ಆಗಿ
ಸೈಜ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಆಕ್ಸಿಜನ್ದು ರಿಯಲ್ ಸೈಜ್ ಕಡಿಮೆ ಇದ್ರೆ ಅದ್ರದ್ದು ಅಯಾನಿಕ್ ಸೈಜ್ ಏನಾಯ್ತು ಜಾಸ್ತಿ ಆಯ್ತು. ಅಯಾನಿಕ್ ಸೈಜ್ ಇನ್ಕ್ರೀಸಸ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಂಪೌಂಡ್ ಕಾಪರ್ ಟು ಬ್ರೋಮೈಡ್. ಕಾಪರ್ ಟು ಬ್ರೋಮೈಡ್ ಅನ್ನ ಹೇಗೆ ಬರೆಯೋಣ? ಈ ತರ ಬರೆಯೋಣವಾ? ಕಾಪರ್ 2 ಪ್ಲಸ್ ಬ್ರೋಮೈಡ್ -1 that results in copper bromide Br2. ಅಲ್ಯೂಮಿನಿಯಂ ನೈಟ್ರೇಟ್. ಅಲ್ಯೂಮಿನಿಯಂ ನೈಟ್ರೇಟ್ ಹೇಗೆ ಬರಿಬೋದು? Al is +3, ನೈಟ್ರೇಟ್ ಇಸ್ ನೈಟ್ರೇಟ್ ಅಲ್ವಾ ಮಕ್ಕಳೇ? NO3 ನೈಟ್ರೇಟ್ ಇಸ್ NO3 ಮೈನಸ್ ಎಕ್ಸ್ಚೇಂಜ್ ಮಾಡಿ ಇವಾಗ Al NO3 ಹೋಲ್ ಥ್ರೈಸ್. ಆಯ್ತಾ? ಕ್ಯಾಲ್ಸಿಯಂ ಫಾಸ್ಫೇಟ್ ಹೇಗೆ ಬರೀತೀರಾ? ಕ್ಯಾಲ್ಸಿಯಂ ಫಾಸ್ಫೇಟ್, ಕ್ಯಾಲ್ಸಿಯಂ is 2 ಪಾಸಿಟಿವ್, ಫಾಸ್ಫೇಟ್ PO4 3 ನೆಗೆಟಿವ್. ಇದಿಲ್ಲಿಗೋಯ್ತು. ಇದು ಅಪ್ಲಿಕೇಬಲ್ ಫಾರ್ ಬೋತ್ ದಿ ಆಟಮ್ಸ್. ಸೊ ಕ್ಯಾಲ್ಸಿಯಂ PO4 ಹೋಲ್ ಥ್ರೈಸ್, ಕ್ಯಾಲ್ಸಿಯಂ ಫಾಸ್ಫೇಟ್. ನೆಕ್ಸ್ಟ್, ಐರನ್ 3 ಸಲ್ಫೈಡ್. ಐರನ್ 3 ಸಲ್ಫೈಡ್ ಹೇಗೆ ಬರಿಬೋದು? Fe is +3. ಸಲ್ಫರ್ ನಿಮಗೆ ಗೊತ್ತಿದೆ, ಜಸ್ಟ್ ಲೈಕ್ ಆಕ್ಸಿಜನ್ ಸಲ್ಫರ್ ಇಸ್ ಆಲ್ಸೋ -2. Fe2S3 ಐರನ್ ಸಲ್ಫೈಡ್. ಆಯ್ತಾ? ಇಲ್ಲಿ ಏನು ಈ ಬ್ರಾಕೆಟ್ ಒಳಗಡೆ ಹಾಕಿದರೆ ದಟ್ ಇಸ್ ನಥಿಂಗ್ ಬಟ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅ ಗಿವನ್ ಮೆಟಲ್. ಮರ್ಕ್ಯುರಿ 2 ಕ್ಲೋರೈಡ್. ಮರ್ಕ್ಯುರಿ 2 ಕ್ಲೋರೈಡ್. ಮರ್ಕ್ಯುರಿ 2 ಕ್ಲೋರೈಡ್ ಅನ್ನ ಹೇಗೆ ಬರೆಯೋಣ? Hg is +2, Cl is -1. ಕ್ರಾಸ್ ಮಾಡಿ mercury 2 chloride becomes HgCl2. HgCl2. Magnesium acetate. ತುಂಬಾ ಕಷ್ಟ ಇದೆ ನಿಮಗೆ ಅದು ಬರೆಯೋಕ್ಕೆ, ಬಿಕಾಸ್ ಯು ಹ್ಯಾವ್ ನಾಟ್ ಲರ್ನ್ಡ್ ದಿಸ್ ವರ್ಡ್. CH3COOH. ದಿಸ್ ಇಸ್ ಕಾಲ್ಡ್ ಆಸ್ ಅಸಿಟಿಕ್ ಆಸಿಡ್. ಇದನ್ನ 2 ಪಾರ್ಟ್ಸ್ ಮಾಡಲ ನಾನು, ನೆಗೆಟಿವ್ ಪಾಸಿಟಿವ್ ಅಂತ ಹೇಳಿ. ಆಯ್ತಪ್ಪ, ಹೈಡ್ರೋಜನ್ನ ತೆಗೆದಾಕಿ ಪಾಸಿಟಿವ್, ಮತ್ತು ಇದೆಲ್ಲ ಕೂಡ ನೆಗೆಟಿವ್. ಯಾವುದು? ಕಾರ್ಬನ್. ಅದಕ್ಕೆ ಇಬ್ಬರು ಟ್ವಿನ್ಸ್ ಮಕ್ಕಳು, ಅದಕ್ಕೆ ನೆಗೆಟಿವ್ ಚಾರ್ಜು. ಅದಕ್ಕೆ ಇನ್ನೂ ಒಂದು ಕಾರ್ಬನ್ ಮತ್ತು ಅದಕ್ಕೆ 3 ಟ್ವಿನ್ಸ್ ಮಕ್ಕಳು ಹೈಡ್ರೋಜನ್. ಆಯಿತಾ? ಸೊ ಇವಾಗ ಮೆಗ್ನೀಷಿಯಂ ಬರ್ತಾ ಇದೆ ಅಂದ್ಕೊಳ್ಳಿ. ಎಸಿಟೇಟಿಗೆ ಯಾವ ಚಾರ್ಜ್ ಇದೆ? ಎಸಿಟೇಟ್ ಅಯೋನಿಗೆ ಯಾವ ಚಾರ್ಜ್ ಇದೆ? ದಿಸ್ ಇಸ್ ಎಸಿಟೇಟ್ ಅಯೋನ್ ಅಲ್ವಾ? ನೆಗೆಟಿವ್ ಚಾರ್ಜ್ ಇದೆ. ಮೆಗ್ನೀಷಿಯಂಗೆ ಯಾವ ಚಾರ್ಜ್ ಇದೆ? 2 ಪಾಸಿಟಿವ್ ಚಾರ್ಜ್. ಎಕ್ಸ್ಚೇಂಜ್ ಆಗುತ್ತೆ. ಅವಾಗ ನಿಮ್ಗೆ ಏನು ಸಿಗುತ್ತೆ? ಇಲ್ಲಿ ಕೆಲವೊಂದ್ಸಲ ಹೀಗೂ ಬರೀತಾರೆ, ಬ್ರಾಕೆಟಲ್ಲಿ ಬರೀತಾರೆ CH3COO ಬ್ರಾಕೆಟ್ ಕ್ಲೋಸ್ ಮಾಡಿ ಮೆಗ್ನೀಷಿಯಂ ಟ್ವೈಸ್ ಈ ಥರ ಬರೀತಾರೆ. ಇದು ಮೆಗ್ನೀಷಿಯಂ ಆಸಿಟೇಟ್, ಇದು ಫಾರ್ಮುಲಾ. ಕ್ಲಿಯರ್ ಆಯ್ತಾ? ಐ ಹೋಪ್ ಐ ಹ್ಯಾವ್ ಆಲ್ಮೋಸ್ಟ್ ಡಿಸ್ಕಸ್ಡ್ ಆಲ್ ದ ಕ್ವೆಶನ್, ಇಂಪಾರ್ಟೆಂಟ್ ಕ್ವೆಶನ್. ನಿಮಗೆ ಹೋಮ್ವರ್ಕ್ ಕ್ವೆಶನ್ ಕೊಡ್ತೀನಿ. ಡಾಲ್ಟನ್ಸ್ ದ ಪಾಸ್ಟುಲೇಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ರೈಟ್ ದ ಪಾಸ್ಟುಲೇಟ್ ಆಫ್ ಡಾಲ್ಟನ್ ಇನ್ ದಿಸ್ ವಿಡಿಯೋ. ಸೊ ನೀವೇನು ಮಾಡಬೇಕು? ಕಮೆಂಟ್ ಹಾಕಬೇಕು ನನಗೆ ಯಾವುದೆಲ್ಲ ಡಾಲ್ಟನ್ದು ಪಾಸ್ಟುಲೇಟ್ಸ್ ನಿಮಗೆ ತುಂಬ ಇಷ್ಟ ಅಂತ ಹೇಳಿ. ಓಕೆ, ಔಟ್ ಆಫ್ 5 to 6 postulates ನೀವು ನನಗೆ ಹೇಳಬೇಕು ಯಾವ postulate is something which you like the most. Thank you so much for watching my video. I'll meet you in structure of atom video with most important question. Until then, take care. Bye bye.